ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 115ನೇ ಅಧ್ಯಾಯ 12ನೇ ವಚನವು ಈ ರೀತಿಯ ಗೆಲ್ಲುತ್ತೆ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನನ್ನನ್ನು ನೆನಪು ಮಾಡಿಕೊಳ್ಳಲು ಯಾರು ಇಲ್ಲ. ನನ್ನ ಸ್ನೇಹಿತರು ನನ್ನನ್ನು ನೆನೆಸ್ಕೊಂತಾ ಇಲ್ಲ, ನನ್ನ ಸಂಬಂಧಿಕರು ನನ್ನನ್ನು ನೆನಪು ಮಾಡಿಕೊಳ್ತಾ ಇಲ್ಲ, ನನ್ಗಂತ ಯಾರು ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡಿರಿ. ದೇವರು ಈ ದಿನದಲ್ಲಿ ವಾಕ್ಯದ ಮುಖಾಂತರ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವಾದ ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನು ಒಂದೊಂದು ಕ್ಷಣವೂ ನಿಮ್ಮನ್ನು ಮರೆಯದ ಹಾಗೆ, ಆತನು ನಿಮ್ಮನ್ನು ಕೈ ಬಿಡದ ಹಾಗೆ, ಆತನು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾ ಆತನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಹಾಡುಗಾರರು ಈ ರೀತಿಯಾಗಿ ಬರೆದಿದ್ದಾರೆ. ನನ್ನ ಒಂದು ಕ್ಷಣವೂ ಮರೆಯುವುದಿಲ್ಲ, ನನ್ನ ಕೈಯ ಬಿಡುವುದೇ ಇಲ್ಲ, ಅಂಗೈಯಲ್ಲಿ ಚಿತ್ರಿಸಿರುವೆ ಎಂಬುದಾಗಿ. ಆತನು ಒಂದು ಕ್ಷಣವೂ ಮರೆಯದ ಹಾಗೆ, ನಮ್ಮ ಕೈಯನ್ನು ಬಿಡದ ಹಾಗೆ, ಆತನ ಅಂಗೈಯಲ್ಲಿ ಆತನು ನಮ್ಮನ್ನು ಚಿತ್ರಿಸುತ್ತಾ ಆತನು ನಡೆಸುತ್ತಿದ್ದಾನೆ. ಆತನ ಮೇಲೆ ನಂಬಿಕೆಯಿಂದ ಭರವಸೆಯಿಂದ ಇರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.